ಸಿನಿಮಾ ಮುಹೂರ್ತದಲ್ಲಿ ನಾವು ದೇವಸ್ಥಾನದಲ್ಲಿ ದೇವರ ಮುಂದೆ ಮಾಡ್ತೀವಿ. ಇವತ್ತು ನಮ್ಮ ಸಿನಿಮಾದ ಮೊದಲನೇ ಹಾಡನ್ನ ವಿಡಿಯೋ ಸಾಂಗ್ನ ಬಿಡುಗಡೆ ಮಾಡ್ತಿದ್ದೀವಿ ಈ ನಮ್ಮ ದೇವರ ಮಕ್ಕಳ ಮುಂದೆ. ತುಂಬಾ ಸಂತೋಷ ಇದೆ ನನಗೆ. ಇವತ್ತಿನ ಮುಖ್ಯ ಹೀರೋ ಅಂದರೆ ನಮ್ಮ ಅನೂಪ್ ಅವರು, ಅವ್ರ ಜೊತೆಗೆ ನಮ್ಮ ಅರಸು, ಇವರಿಬ್ಬರು. ಯಾಕಂದರೆ ಅವರು ಹಾಡನ್ನು ಕಂಪೋಸ್ ಮಾಡ್ತಾರೆ, ಇವರು ಹಾಡನ್ನು ಬರೀತಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಡು. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಎಲ್ಲರೂ, ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಪ್ರತಿಯೊಬ್ಬರು. ಖುಷಿ ಆಗುತ್ತೆ. ತುಂಬ ಕಷ್ಟಪಟ್ಟು ಮಾಡಿರೋವಂಥ ಒಂದು ಸಿನಿಮಾ, ತುಂಬ ಅವಮಾನಗಳನ್ನ ಅನುಭವಿಸಿ ಮಾಡಿರೋವಂಥ ಸಿನಿಮಾ. ಜೊತೆಗೆ ಆ ಒಂದು ಬೇಸರ, ಆ ಎಲ್ಲ ಒಂದು ವಿಷಯನ ಇಟ್ಕೊಂಡು ಇವತ್ತು ನಾವಿಲ್ಲಿ ನಿಮ್ಮ ಮುಂದೆ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಹಾಡನ್ನು ಕೇಳಿ ನೋಡಿ, ಆದಷ್ಟು ಶೇರ್ ಮಾಡಿ ಎಲ್ಲರ ಹತ್ರನೂ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವ್ರಿಗೆ ಸಾಕಷ್ಟು ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ. ಜೊತೆಗೆ ನಮ್ಮ ನಿರ್ಮಾಪಕರು ಹರಿ ಅವರು ತುಂಬಾ ನಮ್ಮ ಕಷ್ಟದ ಕಾಲದಲ್ಲಿ ನಮಗೆ ಬಂದು ಸಿನಿಮಾ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಎಷ್ಟೇ ಸಾರಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದು ಸಾಲಲ್ಲ. ಅದು ಸಣ್ಣ ವಿಷಯ ಇರ್ಬೋದು ನಿಮಗೆ. ಬಹುಶಃ ಆ ದೇವರು ನನಗೆ ಮತ್ತು ವಿಜಯ್ ಪ್ರಸಾದ್ ಸರ್ಗೆ ನಿಮ್ಮಿಂದ ಒಂದು ಒಳ್ಳೆ ಸಿನಿಮಾ ಮಾಡೋ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸರ್, ಖಂಡಿತವಾಗ್ಲೂ ಥ್ಯಾಂಕ್ ಯು. ಮತ್ತು ನಮ್ಮ ರಾಜು ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್. ಸೋನು ನನಗೆ ಆ್ಯಕ್ಚುಲಿ ಸಾಕಷ್ಟು ಸುಮಾರು ವರ್ಷದ ಹಳೆ ಪರಿಚಯ, ಆಲ್ಮೋಸ್ಟ್ ಒಂದು 17-18 ವರ್ಷದ ಪರಿಚಯ. ಮೊದಲನೇ ಬಾರಿ ನಾವಿಬ್ಬರು ಸೇರಿ ಒಂದು ಸಿನಿಮಾ ಮಾಡಿರೋದು. ಆ ಸಿನಿಮಾ ಸಿದ್ಲಿಂಗು ಭಾಗ 2 ತುಂಬಾ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ. ಇನ್ನೇನು 2 ವಾರದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಫೆಬ್ರವರಿ 14ಕ್ಕೆ. ಸಿನಿಮಾ ನೋಡಿ ಆಶೀರ್ವಾದಿಸಿ. ಮತ್ತು ನಮ್ಮ ಜೊತೆ ನೀಡ್ತಿದ್ದಾರೆ ಜಗದೀಶ್ ಅವರು, ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಪ್ರಸನ್ನ ಅವರು, ನಮ್ಮ ಸಿನಿಮಾದ DOP. ಅವರು ಸಾಕಷ್ಟು ಮಲಯಾಳಂ ಸಿನಿಮಾಗಳು ಮಾಡಿದ್ದಾರೆ. ಸೊ ಅವರು ನಮ್ಮ ಸಿನಿಮಾಗೆ ಅವರ ಕಣ್ಚಳಕ ತುಂಬ ಚೆನ್ನಾಗಿದೆ. ಕೊನೆಯದಾಗಿ ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು, ನನಗೂ ವಿಜಯ್ ಪ್ರಸಾದ್ ಅವ್ರಿಗೂ ಈ ಸಿನಿಮಾದಲ್ಲಿ ಆಗಿರೋಷ್ಟು ಜಗಳ, ಇರ್ಸು ಮುರ್ಸು ಯಾವತ್ತೂ ಮುಂಚೆ ಆಗಿಲ್ಲ. ಅದೇ ಸಿನಿಮಾ ವಿಷಯಕ್ಕೆ ಮಾತ್ರ, ಬೇರೆ ರೀತಿಯಲ್ಲೆಲ್ಲ. ಸೊ ಅವರ ಜೊತೆ ಕೆಲಸ ಮಾಡೋದು ಭಾರಿ ಖುಷಿ ಆಗುತ್ತೆ. ಒಬ್ಬ ಕಂಪ್ಲೀಟ್ ಆ್ಯಕ್ಟರ್ ಆಗಬೇಕು ಅಂದರೆ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ಕೊಂಬಂದಿದ್ದೀನಿ, ಇವಾಗಲೂ ಅದನ್ನು ಹೇಳ್ತೀನಿ. ಸರ್ ಥ್ಯಾಂಕ್ ಯು. 2ನೇ ಸಿನಿಮಾ ಇಬ್ಬರು ಜೊತೆಲಿ ಮಾಡಿದ್ದೀವಿ. ತುಂಬಾ ಖುಷಿ ಇದೆ. ಇನ್ನೂ ಸಾಕಷ್ಟು ಸಿನಿಮಾ ನಾವು ಜೊತೆಲಿ ಕೆಲಸ ಮಾಡೋದು. ಮಹಾಂತೇಶ್ ಅವರು ಮತ್ತು ನಮ್ಮ ಆಂಟನಿ ಸರ್, ಪ್ರತಿಯೊಬ್ಬರೂ ಈ ಸಿನಿಮಾಗೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ನಮ್ಮ ಮಂಜು ತುಂಬ ಒಳ್ಳೆಯ ನಟ. ಈ ಸಿನಿಮಾ ಆದಮೇಲೆ ತುಂಬಾ ಅವಕಾಶಗಳು ಸಿಗುತ್ತೆ, ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆಯ ನಟನಾಗಿ ಬೆಳಿಬೇಕು. ಖುಷಿ ಆಯಿತು. ಆ್ಯಂಡ್ ಈ ಸಿನಿಮಾ ತಂಡದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಪ್ರತಿಯೊಬ್ಬರೂ 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀರ. ನಮ್ಮೆಲ್ಲರಿಗೂ ಆ ದೇವರ ಆಶೀರ್ವಾದ ಮಾಡ್ತಾರೆ ಅನಿಸ್ತದೆ. ಥ್ಯಾಂಕ್ ಯು ಯೋಗಿ ಸರ್. ಸಿದ್ಲಿಂಗು ಭಾಗ 1 ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತು. ತುಂಬಾನೇ ಎಮೋಷನಲ್ ಆ್ಯಂಡ್ ತುಂಬಾನೇ, ಅಂದರೆ ನಾವು ಯಾವಾಗಲೂ ಆಡಿಯೋ ಲಾಂಚ್ ಹಂಗಿರುತ್ತೆ, ವಿಜೃಂಭಣೆಯಿಂದ ಇರುತ್ತೆ. ಬಟ್ ಮಕ್ಕಳು ನೋಡಿದಾಗ, ಈ ಮಕ್ಕಳು ಇನ್ನೋಸೆಂಟ್ ಸ್ಮೈಲ್ ನೋಡಿದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಬಟ್ ತುಂಬಾನೇ ಖುಷಿಯಾಗಿದೆ ಆ್ಯಂಡ್ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ಸಿಂಪಲ್ ಆಗಿ ಬರ್ಡೇ ಆಚರಿಸ್ಕೊಳ್ಳೋಣ ಅಂತ ಅನ್ಕೊಳ್ತೀವಿ, ಬಟ್ ಇದು ಸಿಂಪಲ್ ಆಗಿ, ಕ್ಯೂಟ್ ಆಗಿ, ನಿಮ್ಮೆಲ್ಲ ಈ ಮಕ್ಕಳು ಆಶೀರ್ವಾದ, ಈ ಮಕ್ಕಳ ಪ್ರೀತಿನೇ ನಮಗೆ, ಐ ಥಿಂಕ್ ಇಟ್ ಇಸ್ ಗೋನ್ ಟು ಟೇಕ್ ಅಸ್ ಟು ಗ್ರೇಟರ್ ಹೈಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಟೀಮಿಗೆ ಬಂದಾಗ ನಾನು ಮತ್ತು ಯೋಗಿ ಹಳೆ ಫ್ರೆಂಡ್ಸ್ ಆಗಿರ್ಬೋದು. ಆ್ಯಂಡ್ ವರ್ಕ್ ಮಾಡಿದಾಗ ನನಗೆ ಹೊಸೊಬ್ರು ಜೊತೆ ಇಲ್ಲ ಅಂದರೆ ಯಾರೋ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದೀನಿ ಅಂತಲೇ ಅನಿಸ್ಲಿಲ್ಲ. ಎಷ್ಟೋ ಸುಮಾರು ವರ್ಷಗಳಿಂದ ನಾನು ಇವರು ಪರಿಚಯ, ಆರಾಮಾಗಿ ಪರಿಚಯ ಇದ್ವಿ. ಬಟ್ ಇಟ್ ವಾಸ್ ಆನ್ ಸ್ಕ್ರೀನ್, ಇಟ್ ಮೇಡ್ ಮೋರ್. ಸಿನಿಮಾ ಮಾಡಿದಾಗ ಒಂದು ನಟನಾಗಿ ಇಟ್ ವಾಸ್ ಅ ಹೆಲ್ದಿ ಕಾಂಪಿಟೇಷನ್. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕ್ ಮಾಡಿದ್ದು ಯೋಗಿ ಜೊತೆ.
ಆ್ಯಂಡ್ ಸುಮನ್ ಮ್ಯಾಮ್ ಇದ್ದಾರೆ, ಮತ್ತು ಸೀತಾಕೋಟ ಮ್ಯಾಮ್ ಇದ್ದಾರೆ, ಮತ್ತು ಆರ್ಮುಗಮ್ ಸರ್ ಇದ್ದಾರೆ, ಮಾಂತೇಶ್ ಅವರು ಇದ್ದಾರೆ. ಸೊ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ನನಗೆ ತುಂಬ ಒಂಥರ ಎವ್ರಿ ಡೇ ವಾಸ್ ಲೈಕ್ ಒಂಥರ ಕಾಂಪಿಟೇಷನ್ಗಿಂತ ಹೆಲ್ದಿ ಕಾಂಪಿಟೇಷನ್ ಇದ್ರೂ ಇವತ್ತು ಯಾವ ಥರ ಇರುತ್ತೆ ಸೀನು, ಇವತ್ತು ಏನು ಮಾಡ್ಬೋದು ನಾವು ಅಂತ ಆ ಥರ ಇತ್ತು. ಆ್ಯಂಡ್ ಪ್ರತಿ ಸತಿ ನನಗೆ ವಿಜಯ್ ಪ್ರಸಾದ್ ಸರ್ ಮಾನಿಟರ್ ನೋಡಾದ್ಮೇಲೆ ಅವ್ರ ಮುಖದಲ್ಲಿ ಒಂದು ಗೊಂದಲ ಇರ್ತಾ ಇತ್ತು, ಟೇಕ್ ಓಕೆ ಅಲ್ಲ ಬೇಡವಾ ಅಂತ. ಅವ್ರ ಹತ್ರ ಟೇಕ್ 1 ಓಕೆ ಅಂತ ಅನ್ಸ್ಕೊಳ್ಳೋದೇ ಸಖತ್ ಕಷ್ಟ ಆಗೋದು. ಸೊ ದಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಆ್ಯಂಡ್ ಅದನ್ನ ನಾನು ಪ್ರತಿದಿನ ಟೇಕ್ 1 ಮಾಡಬೇಕು, ಇದು ಇವತ್ತು ಒಂದೇ ಟೇಕ್ನಲ್ಲಿ ಇದನ್ನು ಸರಿಯಾಗಿ ಹೇಳಬೇಕು ಅನ್ನೋದು ಆ ಥರ ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ವರ್ಕಿಂಗ್ ವಿತ್ ಹಿಮ್ ವಾಸ್ ರಿಯಲಿ ನೈಸ್. ಒಂದು ನಟಿಯಾಗಿ, ಒಂದು ಆ್ಯಕ್ಚುಲಿ ಸ್ಟೂಡೆಂಟ್ ಅಂತ ಹೇಳ್ಬೋದು, ನಿಮ್ಮಿಂದ ಕಲ್ತ್ಕೊಳ್ಳೋದು ತುಂಬ ಇತ್ತು. ಸೊ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ, ನಿವೇದಿತಾ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಹರಿ ಸರ್ ಮತ್ತು ಸರ್ ಬಗ್ಗೆ ದೇ ವರ್ ವೆರಿ ಸಪೋರ್ಟಿವ್. ಎಲ್ಲೂ ನನಗೆ ಇಲ್ಲ ಅಂತ ಹೇಳಲಿಲ್ಲ. ಸೊ ದೇ ವರ್ ವೆರಿ ನೈಸ್. ಇವನ್ ಚೇತನ್ ಆಗಿರ್ಬೋದು. ಸೊ ಪ್ರತಿಯೊಬ್ಬರೂ ಪ್ರೊಡಕ್ಷನ್ ಟೀಮಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಬೀನ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ನೈಸ್ ಟೀಮ್ ಅಂತ ಹೇಳ್ಬೋದು. ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಇದೇ ಥರ ಒಂದಷ್ಟು ಫಿಲ್ಮ್ಸ್ನ ಪ್ರೊಡ್ಯೂಸ್ ಮಾಡಿ ಸರ್. ಆ್ಯಂಡ್ ನೀವು ಅಷ್ಟೇ ಫಿಲ್ಮ್ಸ್ ಡೈರೆಕ್ಷನ್ ಮಾಡಿ. ಬಿಕಾಸ್ ಸರ್ ಹತ್ರ ಹಲವಾರು ಕಥೆಗಳಿದೆ. ನಾನು ಅದನ್ನೇ ಅನ್ಕೋತಾ ಇರ್ತೀನಿ, ಏನಕ್ಕೆ ನೀವು ವೈ ಆರ್ ಯು ಲೈಕ್ ದಿಸ್ ಅಂತ ನಾನು ಹೇಳ್ತಾನೆ ಇರ್ತೀನಿ. ಸರ್ ವಿ ಶುಡ್ ವರ್ಕ್ ಮೋರ್ ಆ್ಯಂಡ್ ಮೋರ್ ಅಂತ ಹೇಳ್ತಾನೆ ಇರ್ತೀನಿ. ಸೊ ಡೆಫಿನೆಟ್ಲಿ ವಿಜಯ್ ಪ್ರಸಾದ್ ಸರ್ ಜೊತೆ ವರ್ಕ್ ಮಾಡಬೇಕು. ಒಂದು ಒಳ್ಳೆ ಬರಹಗಾರ, ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ. ಸೊ ನಿಜವಾಗ್ಲೂ ಜಯ ಆಗಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಅನೂಪ್ ಸರ್, ಹಿ ಹ್ಯಾಸ್ ಕ್ರಿಯೇಟೆಡ್ ಮ್ಯಾಜಿಕ್. ಸೊ ಲವ್ ದಿ ಹೋಲ್ ವೈಬ್ ಆಫ್ ದಿಸ್ ಫಿಲ್ಮ್. ಮ್ಯೂಸಿಕ್ ಒಂದು ನಾವೆಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆ ಜೀವ ಕೊಟ್ಟಿರೋದು ಮ್ಯೂಸಿಕ್. ಸೊ ನೀವೆಲ್ಲ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರೋ, ನಾನು ಅಷ್ಟೇ ಕಾತುರದಿಂದ ಇದನ್ನು ಪರದೆ ಮೇಲೆ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಹೋಪ್ಫುಲಿ ವಿ ಹ್ಯಾವ್ ಕ್ರಿಯೇಟೆಡ್ ಅ ಮ್ಯಾಜಿಕ್. ಇವಾಗೆಲ್ಲ ನಿಮ್ಮ ಕೈನಲ್ಲಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ವಿಶಿಂಗ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಅಗೇನ್. ಥ್ಯಾಂಕ್ ಯು. ಪೋಸ್ಟರಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಸಿದ್ಲಿಂಗು ಟು ಚಿತ್ರದ ನಿವೇದಿತಾ ಎಲ್ಲರೂ ಮನಸ್ಸಲ್ಲೂ ಮನೆ ಮಾಡಲಿ ಅಂತ ನಾವು ಆಶಿಸ್ತೀವಿ. ಆಲ್ ದಿ ವೆರಿ ಬೆಸ್ಟ್. ಐಷಾರಾಮಿ ಹೋಟೆಲ್ಗಳಲ್ಲಿ, ಮಾಲ್ಗಳಲ್ಲಿ ಸಾಂಗ್ ಲಾಂಚ್ ಮಾಡೋದು, ಸಿನಿಮಾಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಇವತ್ತು ಮತ್ತೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಅವರೇ ರಶ್ಮಿ ಅವರು ಹೇಳಿದಾಗೆ ನಾವು ಅವರು ಮಾತಾಡ್ತಾ ಇದ್ವಿ. ಅವ್ರು ಕೇಳಿದ್ರು, ಸರ್ ಯಾಕೆ ನೀವು ಇಲ್ಲಿ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀರ ಅಂತ. ನಾನು ಅವ್ರಿಗೆ ಹೇಳಿದೆ, ಐಷಾರಾಮಿ ಹೋಟ್ಲುಗಳಲ್ಲಿ ಮತ್ತು ಎಲ್ಲ ಸೆಲೆಬ್ರಿಟಿಗಳ ಜೊತೆ, ಮತ್ತೊಬ್ಬರ ಜೊತೆ, ಇನ್ನೊಬ್ಬರ ಜೊತೆ ಸಾಂಗ್ನ ಬಿಡುಗಡೆ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಸಿದ್ಲಿಂಗು ತಂಡಕ್ಕೆ ಮನಸ್ಸುಗಳುಳ್ಳ ಮನಜುರುಗಳ ಮಧ್ಯೆ ಹಾಡನ್ನು ಬಿಡುಗಡೆ ಮಾಡಿಸಿದ್ರೆ ಒಂದು ಅರ್ಥಪೂರ್ಣ ಅನಿಸ್ತು. ಹಾಗಾಗಿ ಈ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಇವತ್ತು ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಸಿದ್ಲಿಂಗು ಅವರು ನಾಯಕ ನಟ, ಸೋನು ಗೌಡ ಅವರು ನಾಯಕ ನಟಿ. ಇಬ್ಬರು ಇವತ್ತು ಪಾತ್ರಧಾರಿಯಾಗೇ ಬಂದಿದ್ದಾರೆ. ಸಿದ್ಲಿಂಗು ಇಡೀ ಸಿನಿಮಾದಲ್ಲಿ ಇವ್ರದ್ದು ವೇಷನೇ ಇದೇ ಥರನೇ, ಸೋನು ಗೌಡ ಅವ್ರದ್ದು ಇದೇ ಥರನೇ. ಯೋಗೀಶ್ ಅವರು ಹೀರೋ, ಯಾವತ್ತಿಗೂ ನಾಯಕ ನಟ ಎಲ್ಲವೂ ಕೂಡ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಿ ಸರ್ ಜೊತೆ ಇನ್ನೂ ಇಬ್ಬರು ಹೀರೋಗಳು ಬಂದಿದ್ದಾರೆ. ಆ ಹೀರೋಗಳು ಯಾರು ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನ್ನು ಮತ್ತು ಸಾಹಿತ್ಯ ಬರೆದಿರುವಂಥ ಅರಸು ಅಂತಾರೆ. ಇವತ್ತು ಹಾಡಿನ ಬಿಡುಗಡೆ ಇರೋದ್ರಿಂದ ಇವತ್ತು ಯೋಗಿ ಸರ್ ಜೊತೆ ಇಬ್ಬರು ಕೂಡ ಸ್ಟಾರ್ಗಳೇ. ಅನೂಪ್ ಸೀಳಿನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹೇಳ್ತಾನೆ ಹೋಗ್ಬೋದು, ಅದನ್ನು ಆಮೇಲೆ ಮಾತಾಡ್ತೀನಿ. ಅನೂಪ್ ಸೀಳಿನ್ ಅವರು ನಿಜವಾಗ್ಲೂ ಜೀವಂತವಾಗಿ ಒಂದು ಸಂಗೀತವನ್ನು ನಮ್ಮ ಸಿದ್ಲಿಂಗು ತಂಡಕ್ಕೆ ನೀಡಿದ್ದಾರೆ. ಹಾಗೆ ಅಷ್ಟೇ ಜೀವಂತವಾಗಿರುವಂಥ ಸಾಹಿತ್ಯನ ಅರಸು ಅಂತಾರೆ ಅವರು ಮಾಡಿದ್ದಾರೆ. ಈಗ ಸಮಯ ಆಗ್ತಾ ಇದೆ. ಈಗ ಮೊದಲು ಹಾಡನ್ನು ಬಿಡುಗಡೆ ಮಾಡಿಬಿಡೋಣ. ಹಾಡನ್ನು ಬಿಡುಗಡೆ ಆದ ನಂತರ ಅನೂಪ್ ಸೀಳಿನ್ ಅವರು ಮಾತಾಡ್ತಾರೆ. ನಿಮ್ಮ ಆಶೀರ್ವಾದ, ನಿಮ್ಮ ಬೆನ್ನೆಲುಬು, ಪ್ರೋತ್ಸಾಹ, ಬೆಂಬಲ ಸದಾ ಸಿದ್ಲಿಂಗು ತಂಡದ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಮತ್ತು ಆಶ್ರಮದ ಈ ಎಲ್ಲ ಮನಸ್ಸುಗಳ ಮೇಲೆ ಇರಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ವಿಜಯ್ ಪ್ರಸಾದ್ಗೆ ಧನ್ಯವಾದಗಳು. ಒಂದು ವಿಶೇಷವಾಗಿ ಈ ಹಾಡನ್ನ ಬಿಡುಗಡೆ ಮಾಡಿದ್ದಕ್ಕೆ, ಆ ಯೋಚನೆಗೆ ಧನ್ಯವಾದ ವಿಜಯ್ ಪ್ರಸಾದ್. ಹಾಗೆ ಸಿದ್ಲಿಂಗು ಇವತ್ತು ನಾವು
ಸಿನಿಮಾ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಮೊದಲು ನೆನೆಸ್ಕೋಬೇಕಾಗಿರೋದು ಲೂಸ್ ಮದ ಯೋಗಿ ಸರ್ ಅವರ ತಂದೆ ಸಿದ್ದರಾಜು ಸರ್, ಅಂಬುಜಾ ಮೇಡಮ್ಮು, ಯೋಗಿ ಸರ್, ಹಾಗೆ ಮಹೇಶ್. ಅವತ್ತು ಸಿದ್ಲಿಂಗು 1 ಅವರು ಮಾಡಲಿಲ್ಲ ಅಂದರೆ ನಾವು ಇವತ್ತು ಸಿದ್ಲಿಂಗು 2 ಮಾಡೋಕ್ಕಾಗ್ತಾ ಇರಲಿಲ್ಲ. ಅವತ್ತು ನಮಗೆ ಆವಾಗ ಎಲ್ರದ್ದು ಮೊದಲನೇ ಹೆಜ್ಜೆ ಸಿದ್ಲಿಂಗು. ಅದಕ್ಕೆ ತುಂಬ ಬಿಗ್ ಸಪೋರ್ಟ್ ಆಗಿ ನಿಂತಿದ್ದು ಯೋಗಿ ಸರ್ ಫ್ಯಾಮಿಲಿಯವರು. ಸೊ ಸದಾ ಅವ್ರಿಗೆ ಯಾವಾಗಲೂ ನಾವು ಋಣಿಯಾಗಿರ್ತೀವಿ. ಹಾಗೆ ಇವತ್ತು ಸಿದ್ಲಿಂಗು 2 ಆಗೋದಕ್ಕೆ ಕಾರಣ ಶ್ರೀಹರಿ ರೆಡ್ಡಿ ಹಾಗೂ ರಾಜು ಸರ್ ಇಬ್ರು. ಥ್ಯಾಂಕ್ ಯು ಸರ್. ಹಾಗೆ February 14th ರಿಲೀಸ್ ಆಗ್ತಾ ಇದೆ ಸಿನಿಮಾ, ಎಲ್ಲರೂ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಗೆಳೆಯ ವಿಜಯ್ ಪ್ರಸಾದ್ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ. ಇದರಲ್ಲಿ ಪ್ರಾಮಾಣಿಕವಾಗಿ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದಾರೆ ವಿಜಯ್ ಪ್ರಸಾದ್. ಹಾಗೆ ಯೋಗಿ ಸರ್ ಕೂಡ ಅಷ್ಟೇ, ತುಂಬ ಸಹಜವಾಗಿ. ನೀವು ಇಷ್ಟು ವರ್ಷ ಏನು ಯೋಗಿ ಸರ್ನ ನೋಡಿದ್ದೀರಾ, ನಿಜವಾಗ್ಲೂ ಕಾಮನ್ ಡೈಲಾಗ್ ಅನಿಸುತ್ತೆ, ಇದರಲ್ಲಿ ಬೇರೆ ಥರ ನೋಡ್ತೀರಾ ಅಂತ. ಇಲ್ಲ, ಖಂಡಿತವಾಗ್ಲೂ ಇವಾಗ ಏನು ಲುಕ್ಕಲ್ಲಿ ಬಂದಿದ್ದಾರೆ, ಈ ಲುಕ್ಕಲ್ಲಿ ಎಲ್ಲೂ ಯಾವ ಸಿನಿಮಾದಲ್ಲೂ ನೋಡಿಲ್ಲ ಅನಿಸುತ್ತೆ ಅವ್ರನ್ನ. ಸೊ ಹಾಗಾಗಿ ಇದೇ ಥರ ಇರ್ತಾರೆ ಸಿನಿಮಾ ಇಡಿಯವರು. ತುಂಬ ಸಹಜವಾಗಿ, ವಿಶೇಷವಾಗಿ, ವಿಭಿನ್ನವಾಗಿ ಒಂದು ವಿಭಿನ್ನವಾದ ಏನದು ಕತೆ ಚಿತ್ರಕಥೆ, ಅವನದೇ ಆದಂಥ ಒಂದು ಶೈಲಿ. ಆ ಶೈಲಿನ ಅಂದರೆ ಯೂಶುವಲ್ ಇವಾಗ ತೋತಾಪುರಿ ಆಗಲಿ, ಸಿದ್ಲಿಂಗು ಆಗಲಿ, ನೀರು ದೋಸೆ ಆಗಲಿ ಏನು ನೋಡಿದ್ದೀರಾ, ಅವನ ತನೂ ಇಟ್ಕೊಂಡು ಚಿತ್ರಕಥೆನ ಒಂದು ಕನ್ನಡ ಚಿತ್ರಕಥೆನ ಒಂದು ಬೇರೆ ರೀತಿ ಹೇಳಿದ್ದಾರೆ ವಿಜಯ್ ಪ್ರಸಾದ್. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ. ಇನ್ನು ನಡೀತಾ ಇದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. February 14th ರಿಲೀಸು. ಇನ್ನು ನನ್ನ ಹತ್ರ ಕೆಲಸ ಮಾಡಿಸ್ತಾನೆ ಇದ್ದಾರೆ ಚಿತ್ರತಂಡ. ಸೊ ಹಾಗಾಗಿ ನನಗೆ ಟೆನ್ಷನ್ ಜಾಸ್ತಿ ಇದೆ. ಸಿನಿಮಾ ರಿಲೀಸ್, ಹಾರ್ಡ್ ಮಾಡಿಕೊಟ್ಟು ತುಂಬ ದಿನ ಆಯಿತು, ಬಟ್ ಸಿನಿಮಾ ರೆಡಿ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗೆ ಗೆಳೆಯ ಅರ್ಸು ಅಂತಾರೆ ಎಂದಿನಂತೆ ಅವಾಗ ಸಿದ್ಲಿಂಗಿಗೆ ಎಲ್ಲೆಲ್ಲೋಡುವ ಮನಸ್ಸೆ, ಲವ್ ಇನ್ ಮಂಡ್ಯ, ಹಾಗೆ ನಂತು ತುಂಬ ಹಲವಾರು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾನೆ. ಈ ಸಲಿನೂ ಅಷ್ಟೇ ಮತ್ತೆ ನಮ್ಮ ಕಾಂಬಿನೇಷನ್, ನಾನು ವಿಜಯ್ ಪ್ರಸಾದ್, ಯೋಗಿ ಸರ್, ಅರ್ಸು ಅಂತಾರೆ, ಈ 4 ಜನದ ಕಾಂಬಿನೇಷನ್ ಮತ್ತೆ ಬರ್ತಾ ಇದ್ದೀವಿ. ಹಾಗೆ ಚಿತ್ರದ ತಾರಾ ಬಳಗ, ಸೋನು ಮೇಡಮ್ ಆಗಲಿ, ಆಂಟೋನಿ ಸರ್ ಆಗಲಿ, ಮಹಾಂತೇಶ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲರೂ ತುಂಬ ನಗಿಸ್ತಾರೆ, ಅಳಿಸ್ತಾರೆ, ಒಂದು ಎನರ್ಜಿ ಕೊಡ್ತಾರೆ. ಫೈಟಲ್ಲಿ ಅದೇ ಬೇರೆ ಥರನೇ ಇದಾಗಿದೆ. ಹಾಗೆ ಒಳ್ಳೆ ಚಿತ್ರ ಇದು. ಹಾಗೆ ನಮಗೆ ಬಿಗ್ ಸಪೋರ್ಟಾಗಿ ನಿಂತಿರೋದು ಜಗದೀಶ್ ಸರ್. ಎಲ್ರಿಗೂ ಗೊತ್ತಿರೋ ಹಾಗೆ ಅವರೊಂಥರ ಲಕ್ಕಿ ಹ್ಯಾಂಡ್ ಇವಾಗ ಡಿಸ್ಟ್ರಿಬ್ಯೂಷನಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅವರು ಈ ಸಿದ್ಲಿಂಗು 2ನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ನಮಗೆ ಒಂದು ಬಿಗ್ ಸಪೋರ್ಟಾಗಿ ನಿಂತಿದೆ. ಹಾಗೆ ನಮ್ಮ ಟೆಕ್ನಿಷಿಯನ್ ಪ್ರಸನ್ನ ಸರ್, ಅವರು ಅಷ್ಟೇ ಇಡೀ ಚಿತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನಿಮ್ಮದೇ ಆದಂಥ ಒಂದು ಶೈಲಿ ಇದೆ, ಹೀಗೆ ಮುಂದುವರಿಸಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸರ್. ನೀವು ಹೇಳಿದಾಗೆ ಅರ್ಸು ಸರ್ ಬರೆದಿರೋ ಎಲ್ಲ ಹಾಡುಗಳ ಲಿರಿಕ್ಸು, ಸಾಹಿತ್ಯ ಇವತ್ತಿಗೂ ನಮ್ಮನ್ನ ಕಾಡುತ್ತೆ. ಫೈನಲಿ ಅವರು ಕಥೆಯೊಂದು ಕಾಡಿದೆ, ಅದು ಹಾಡಿಗೂ ಕೂಡ ಸಾಹಿತ್ಯನ ಬರೆದು ಕಥೆನ ಕಾಡೋ ಹಾಗೆ ಮಾಡಿದ್ದಾರೆ. ಅರ್ಸು ಸರ್, ನಿಮ್ಮ ಮಾತಲ್ಲಿ ಹಾಡಿನ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. 2011ನೇ ಇಸ್ವಿ ಸಿದ್ಲಿಂಗು ಭಾಗ 1 ರಿಲೀಸ್ ಆದ ಕ್ಷಣಗಳನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಆವತ್ತು ಸೋಷಿಯಲ್ ಮೀಡಿಯಾಗಳ ಒಂದು ಅಬ್ಬರ ಇರಲಿಲ್ಲ. ಅವತ್ತಿಗೆ ನನ್ನ ವಿಜಯ್ ಪ್ರಸಾದ್ ಮತ್ತು ಅನೂಪ್ ಸೀಳಿನು ಯೋಗಿಯವರ ಕಾಂಬಿನೇಷನ್ನಲ್ಲಿ ಸಿದ್ಲಿಂಗು ಸಿನಿಮಾದ ಅಷ್ಟು ಹಾಡುಗಳು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತ್ತು. ಅದರಲ್ಲೂ ವಿಶೇಷವಾಗಿ ಎಲ್ಲೆಲ್ಲ ಓಡುವ ಮನಸ್ಸೆ ಹಾಡು ಇವತ್ತಿಗೂ ಕೂಡ ಜನ ಗುರುತಾರೆ ಅಂದರೆ ಅದು ವಿಜಯ್ ಪ್ರಸಾದ್ ಅವರ ಬರವಣಿಗೆಗೆ ಮತ್ತು ಅನೂಪ್ ಸೀಳಿನ್ ಅವರ ಸಂಗೀತಕ್ಕೆ, ಯೋಗಿಯವರ ನಟನೆಗೆ ಇರ್ತಕ್ಕಂಥ ತಾಕತ್ತು. ಸೊ 14 ವರ್ಷಗಳ ನಂತರ ಸಿದ್ಲಿಂಗು ಅಧ್ಯಾಯ 2 ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ. ನಮ್ಮಗಳ ಕೆಲಸವನ್ನು ನಾವು ಈಗಾಗಲೇ ಮುಗಿಸಿದ್ವಿ. ಸೊ ನಿಮ್ಮ ಮುಂದೆ ಮೀಡಿಯಾದ ಮುಖಾಂತರ ಈ ಮೊದಲನೇ ಹಾಡನ್ನು ಬಿಡುಗಡೆ ಮಾಡ್ತಿದ್ವಿ. ನಮ್ಮ ವಿಜಯ್ ಪ್ರಸಾದ್ ಅವರು ಯಾವಾಗಲೂ ಕೂಡ ವಿಶೇಷವಾದ ಒಂದು ಆಲೋಚನಾ ಲಹರಿಯನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿ ಮಕ್ಕಳನ್ನ ದೇವರು ಸಮಾನ ಅಂತಾರೆ. ಅಂತ ದೇವರ ಗುಡಿಯಲ್ಲಿ ಇವತ್ತು ಈ ಹಾಡಿನ ಒಂದು ತುಣುಕುಗಳನ್ನ ನಿಮ್ಮ ಮುಂದೆ ಸಾದರಪಡಿಸ್ತಿದ್ದಾರೆ, ಬಿಡುಗಡೆ ಮಾಡ್ತಿದ್ದಾರೆ. ಸೊ ಈ ಮುಖೇನ ನಿರ್ಮಾಪಕರಾದ ಶ್ರೀಹರಿ ಸರ್ಗೆ ಮತ್ತು ರಾಜು ಸರ್ಗೆ ತುಂಬ ಒಳ್ಳೆಯದಾಗಲಿ. ಮತ್ತು ನಮ್ಮ ಸಿದ್ಲಿಂಗು ಮೊದಲ ಅಧ್ಯಾಯ ಯಾವ ರೀತಿ ಯಶಸ್ಸನ್ನು ಕಂಡಿತು
ಅದೇ ಯಶಸ್ಸು ಕೂಡ ಈ ಸಿನಿಮಾಕ್ಕೂ ದೊರಕಲಿ ಅಂತ ನಾನು ಅದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಚಿತ್ರತಂಡಕ್ಕೆ ಡಿಸ್ಟ್ರಿಬ್ಯೂಟ್ರು ಜಗದೀಶ್ ಸರ್ ಅವರು ಕೈ ಜೋಡಿಸಿದ್ದಾರೆ. ಎಲ್ಲರೂ ಹೇಳಿದಾಗ ಅವ್ರ ಹತ್ರ ಕನ್ನಡ ಚಿತ್ರಕ್ಕೆ ಲಕ್ಕಿ ಹ್ಯಾಂಡ್ ಅಂತಲೇ ಹೇಳ್ಬೋದು. ಅವರ ಕಾಲ್ಗುಣದಿಂದಲೂ ಕೂಡ ಈ ಒಂದು ಸಿನಿಮಾಕ್ಕೆ ದೊಡ್ಡ ಮಟ್ಟದ ಯಶಸ್ಸು ದೊರಕಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಬ್ರು ಡೈರೆಕ್ಟರ್ ಕನಸನ್ನ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದು ಅದನ್ನ ಅದ್ಭುತವಾಗಿ ತೆರೆ ಮೇಲೆ ತರೋರು ಛಾಯಾಗ್ರಾಹಕರು ಸಿದ್ಲಿಂಗು 2 ಚಿತ್ರದ DOP ಪ್ರಸನ್ನ ಸರ್ ಒಂದೆರಡು ಮಾತುಗಳನ್ನ ಆಡ್ಬೇಕು ದಯವಿಟ್ಟು. ನಾವು ಜಾಸ್ತಿ ಮಾತಾಡ್ಬಾರ್ದು ಬಟ್ ಈ ಸಮಯದಲ್ಲಿ ನನಗೆ ಇಂಥ ಒಂದು ದೊಡ್ಡ ಅವಕಾಶನ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ನಾನು ನಿರ್ದೇಶಕರು ತುಂಬಾ ವರ್ಷ ಸ್ನೇಹಿತರು, ಬಟ್ ಇಂಥ ಒಂದು ದೊಡ್ಡ ಜವಾಬ್ದಾರಿನ ನನ್ನ ತಲೆ ಮೇಲೆ ಹಾಕಿದಾಗ ಚೂರು ಭಯನೂ ಇತ್ತು. ನಾನು ಹೇಳಿದ್ದೆ ಅವರಿಗೆ. ಸೊ ನಾನು ನೋಡಿರುವಂಥ ನಿರ್ದೇಶಕರಲ್ಲಿ ತುಂಬಾ ಸ್ಪಷ್ಟತೆ ಇರುವಂಥ ನಿರ್ದೇಶಕರು, ತುಂಬಾ ಏನಂತೀರಾ ಹೀಗೆ ಬೇಕು ಹಾಗೆ ಬೇಕು ಅಂತ ಕ್ಲಾರಿಟಿ ತುಂಬಾ ಚೆನ್ನಾಗಿರುವಂಥ ನಿರ್ದೇಶಕರು. ನಾನು ತುಂಬಾ ಇಷ್ಟಪಡುವಂಥ ನಿರ್ದೇಶಕರಲ್ಲಿ ವಿಜಯ್ ಪ್ರಸಾದ್ ಸರ್ ಒಬ್ಬರು. ಸೊ ಅಂಥವ್ರು ನನಗೊಂದು ಕರೆದು ಒಂದು ಅವಕಾಶ ಕೊಟ್ಟಾಗ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಭಾಯಿಸಿದ್ದೀನಿ ಅಂತ. ಸೊ ಬಟ್ ಇಂಥ ಒಂದು ಅವಕಾಶ ನಿರ್ದೇಶಕರು ನನಗೆ ಕೊಟ್ಟಿದ್ದಕ್ಕೆ ಮತ್ತೆ ಯೋಗಿ ಅವ್ರ ಜೊತೆಗೆ ಒಂದು ಕೆಲಸ ಮಾಡೋ ಒಂದು ಅವಕಾಶ ಒದಗಿ ಬಂದಿದ್ದಕ್ಕೆ, ಇಷ್ಟು ದೊಡ್ಡ ದೊಡ್ಡರ ಜೊತೆ ಕೂರಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಎಲ್ಲರಿಗೂ ಚಿರಋಣಿಯಾಗಿರ್ತೇನೆ. ಈ ಸಿನಿಮಾ ಎಲ್ಲರಿಗೂ ಗೆಲ್ಲಬೇಕು, ಎಲ್ಲರಿಗೂ ತುಂಬಾ ಏನು ಹೋಪ್ ಇದೆ, ಮತ್ತೆ ತುಂಬಾ ಶ್ರಮ ಪಟ್ಟು ಮಾಡಿದಂಥ ಸಿನಿಮಾ. ಸೊ ನೀವೆಲ್ಲರೂ ಮೀಡಿಯಾದವರು ಅಥವಾ ಸ್ನೇಹಿತರು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾದಿಂದ ನಿಲ್ಲಿ ಗೆಲ್ಲಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಎರಡು ಮಾತನ್ನ ಹೇಳೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಗ್ಲೇ ಅನೂಪ್ ಸರ್ ಹೇಳ್ದಾಗ್ಲೇನೆ ಈ ಸಿನಿಮಾದಲ್ಲಿ ಯೋಗಿ ಸರ್ ಒಂದು ಕ್ಯಾರೆಕ್ಟರ್ ಏನಿದೆ ಅದು ಡಿಫ್ರೆಂಟ್ ಆಗಿದೆ ಅನ್ನೋದಕ್ಕೆ ಇಲ್ಲಿ ಪೋಸ್ಟರ್ಸ್ ಗಳೇ ಸಾಕ್ಷಿ. ಒಂದೊಂದು ಪೋಸ್ಟರ್ಲ್ಲೂ ಒಂದೊಂದು ಲುಕ್ ಇದೆ ಸರ್. ಅಂಡ್ ಹಾಡಲ್ಲಿ ಸಿದ್ಲಿಂಗು ಭಾಗ 1ರ ಕೆಲವು ತುಣುಕುಗಳನ್ನ ನಾವು ನೋಡಿದ್ವಿ. ನಿಮ್ಗೆ ಒಂದು ಬ್ಯೂಟಿಫುಲ್ ಸಾಂಗ್ ಇದು. ಅನೂಪ್ ಅವರ ಮತ್ತೆ ನನ್ನ ಅರಸು 3 ಜನದ ಕಾಂಬಿನೇಷನ್ ಬಂದಾಗೆಲ್ಲ ಸಾಂಗ್ ಸೂಪರ್ ಹಿಟ್ ಆಗಿದೆ. ಅವಾಗ ಲೂಸ್ ಮರದಿಂದ ಹಿಡಿದು ಇವಾಗವರೆಗೂ ಯಕ್ಷ ಸಿನಿಮಾ ಇರ್ಬೋದು, ಪ್ರೀತ್ಸೆ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಹಿಟ್ಟಿದೆ. ಈ ಸಾಂಗು ಹಿಟ್ ಆಗುತ್ತೆ. ಆ್ಯಂಡ್ ಅದೇನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಇಬ್ಬರು ಸೇರಿ. ಎಸ್ಪೆಷಲಿ ಸಿದ್ಲಿಂಗು ಅಂತ ಬಂದಾಗ ಆ ಮ್ಯಾಜಿಕ್ನ ಆಚೆ ತೆಗೆಯುವಂಥ ಕೆಲಸ ಮಾಡೋದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು. ವಿಜಯ್ ಪ್ರಸಾದ್ ಮತ್ತು ಇವರು 3 ಕಾಂಬಿನೇಷನ್ನು ಯಾವಾಗಲೂ ಸಕ್ಸಸ್ಫುಲ್ ಸಾಂಗ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್ ಆ್ಯಂಡ್ ಅರ್ಸು ಇಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ಓವರ್ ಆಲ್ ಇಡೀ ಸಿನಿಮಾದ ಆಲ್ಬಮ್ ಕೂಡ ತುಂಬ ಚೆನ್ನಾಗಿದೆ. ಇದೊಂದೇ ಅಲ್ಲ, ಇದ್ರ ಜೊತೆಗಿನ್ನ 2-3 ಸಾಂಗ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಈ ಸಿನಿಮಾ ಕೇಳಿದ್ರೆ ಪರ್ಸ್ನಲಿ ನನ್ನ ಫೇವ್ರೆಟ್ ಸಾಂಗ್. ಬಿಕಾಸ್ ಎಲ್ಲೆಲ್ಲ ಓಡುವ ಮನಸ್ಸಿಗೆ ಇದಕ್ಕೆ ತುಂಬ ಕಂಪ್ಯಾರಿಸನ್ಸ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ನಮಗೆ. ಸೊ ಗೊತ್ತಿದ್ರು ಕೂಡ ಆ ಒಂದು ಧೈರ್ಯ ಮಾಡಿ ಮಾಡೋಣ, ಅದಕ್ಕಿಂತ ಚೆನ್ನಾಗಿ ಕಂಪೋಸ್ ಮಾಡ್ತೀನಿ ಅಂತ ನಮ್ಮ ಅನೂಪ್ ಅವರು ಪಣ ತೊಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಾಂಗು. ಥ್ಯಾಂಕ್ ಯು. ನೀವೆಲ್ಲರೂ ಇವಾಗ ಸಪೋರ್ಟ್ ಮಾಡಿ ಆ್ಯಂಡ್ ಆಶೀರ್ವದಿಸ್ಬೇಕು ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಹಾಡಿನ ಬಗ್ಗೆ ಹೇಳ್ಬೇಕು, ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಹೇಗೆ ಕೆಲಬಹುದು ಸಾಂಗ್? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹಿಂದಿನ ದಿನ ನನಗೂ ಡೈರೆಕ್ಟರ್ಗೂ ಫುಲ್ ಗಲಾಟೆ ಆಗ್ಬಿಟ್ಟಿತ್ತು. ಸೊ ನನ್ನ ಶೂಟಿಂಗ್ ಬರಲ್ಲ ಅಂತ. ಅದು ಹೇಳಿದ್ನಲ್ಲ, ಈ ಸಿನಿಮಾಲ್ ಆಗಿರೋಷ್ಟು ಜಗಳ ನನಗೂ ಅವ್ರಿಗೆ ಯಾವ ಸಿನಿಮಾಲು ಆಗಿಲ್ಲ ಅಂತ. ನಾನು ಕೊರಿಯೋಗ್ರಾಫರ್ ಇರ್ತಾರೆ ಅನ್ಕೊಂಡಿದ್ದೆ, ಬಟ್ ಕೊರಿಯೋಗ್ರಾಫರ್ ಇರ್ಲಿಲ್ಲ ಸಾಂಗ್ಗೆ. ಅದು ಲೊಕೇಶನ್ ಅಂತ ಅಂದ್ರೆ ಮೈಸೂರಿಗೆ ಹೋದ್ಮೇಲೆ ಗೊತ್ತಾಯ್ತು ಡೈರೆಕ್ಟ್ರೇ ಶೂಟ್ ಮಾಡ್ತಿದ್ದಾರೆ ಅಂತ. ಅಟ್ಲೀಸ್ಟ್ ಹೇಳ್ಬೇಕಲ್ವಾ ಯಾಕೆ ಈ ಥರ ಮಾಡ್ತೀರಾ ಅಂತ ತುಂಬ ಸಾಫ್ಟ್ ಆಗೆಲ್ಲ ಮಾತಾಡಿ ಕೇಳ್ಕೊಂಡು ಚೆನ್ನಾಗಿತ್ತು. ನಾವಿಬ್ರು ಮಧ್ಯೆ ಅವತ್ತೊಂದು ಕಾಂಬಿನೇಷನ್. ಮಾರನೇ ದಿನ ಬೆಳಗ್ಗೆ ಆಸ್ ಯೂಶಲ್ ಮತ್ತೆ 8 ಗಂಟೆ ಹೋದೆ ಸೆಟ್ಗೆ. ಮಾಮೂಲಿ ರಾತ್ರಿ ನಡೆದಿದ್ದು ರಾತ್ರಿ, ಬೆಳಗ್ಗೆ ಎದ್ದಾಗ ಮರ್ತೋಗಿದ್ದೆ ನಾನು ನೀನು ಮಾತಾಡಿದ್ದೆ ಅಂತ. ಸೊ ಅಲ್ಲಿಗೆ ಹೋದ್ವಿ, ಹೋಗಿ ಶೂಟ್ ಮಾಡಿದ್ವಿ. ಆ್ಯಂಡ್ ಔಟ್ಪುಟ್ ನೋಡಿದಾಗ ಏನು ಹೇಳ್ಬೋದು, ಒಂದು ಮೈಂಡ್ ಬ್ಲೋನ್ ಅಂತ ಹೇಳ್ತೀವಿ ಗೊತ್ತಾ, ಆ ಥರ ನೋಡಿದ ತಕ್ಷಣ ಓಕೆ ಇನ್ನು ನೆಕ್ಸ್ಟ್ ಇಂದ ಇವ್ರ ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಮೋಸ್ಟ್ಲಿ ಡೌಟೇ, ಇವರೇ ಮಾಡ್ಕೊಂತಾರೆಲ್ಲ ಅಂತ ಅಂದ್ಕೊಂಡು ಚೆನ್ನಾಗಿ ಮಾಡಿದ್ದೀರಾ ಅಂತ ಖುಷಿ ಆಯಿತು. ಆ್ಯಂಡ್ ಅವತ್ತು ಪ್ರೊಡ್ಯೂಸರ್ ಐ ವಿಟ್ನೆಸ್ ನಮಗೆಲ್ಲ. ಪಾಪ ಅವರು ನಮ್ಮ ಟಾರ್ಚರ್ನ ತಡ್ಕೊಂಡು ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಖುಷಿ ಆಯಿತು ಒಟ್ಟಿನಲ್ಲಿ. ಓವರ್ ಆಲ್ ಇದೆಲ್ಲದ್ರ ಮಧ್ಯ ಯಾವಾಗ ಖುಷಿ ಆಗುತ್ತೆ ಅಂದರೆ ಜನ ನಮಗೆ ಸಪೋರ್ಟ್ ಮಾಡಿ ನಮ್ಮ ಕೈಗೆ. ಸೊ
ಇನ್ನೆಲ್ಲ ದನಕ್ಕೆ ಬಿಟ್ಟಿರೋದು ಆ್ಯಂಡ್ ಮೀಡಿಯಾದವ್ರಿಗೆ ಅವರು ಸಾಕಷ್ಟು ರೀಚ್ ಮಾಡಿಸ್ಬೇಕು ಇದನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿದ್ಲಿಂಗು ಭಾಗ 1 ಖಂಡಿತವಾಗ್ಲೂ ರಮ್ಯಾ ಮೇಡಮ್ ಸಿದ್ಲಿಂಗು ಭಾಗ 1 ಖಂಡಿತವಾಗ್ಲೂ ರಮ್ಯಾ ಮೇಡಮ್ ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಕ್ವೀನ್, ಬಹಳಷ್ಟು ವರ್ಷ ಅವರು ಇಂಡಸ್ಟ್ರಿನ ರೂಲ್ ಮಾಡಿದಂಥವ್ರು. ಅಂಡ್ ಆ ಒಂದು ಸ್ಟ್ಯಾಂಡರ್ಡ್ ಅನ್ನ ಮೀರಿ ಇವಾಗ ಸಿದ್ಲಿಂಗು ಭಾಗ 2 ನಲ್ಲಿ ಸೋನು ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರು ಹೇಳಿದಾಗೆ ಖಂಡಿತವಾಗ್ಲೂ ಕಂಪ್ಯಾರಿಸನ್ಸ್ ಬಂದೇ ಬರುತ್ತೆ 1ಗೂ ಮತ್ತೆ 2ಕ್ಕೂ ಭಾಗ 2ಕ್ಕೂ. ಬಟ್ ಆದ್ರೂ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ. ಸಾಂಗ್ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಸೋನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಹಾಡಲ್ಲಿ. ಹಾಡಿನ ಬಗ್ಗೆ ನೀವೇನ್ ಹೇಳ್ತೀರಾ? ಆ ಒಂದು ಪ್ರೆಷರ್ ಇದ್ದೇ ಇದೆ. ಸೊ ಫ್ರಮ್ ದಿ ಡೇ 1 ರಮ್ಯಾ ಮ್ಯಾಮ್ಗೂ ನನಗೂ ಕಂಪೇರ್ ಮಾಡ್ತಾರೆ, ಏನ್ ಮಾಡೋದು ಅಂತ ಭಯ ಇದ್ದೇ ಇತ್ತು. ಬಟ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ರೋಲ್ ಅಂತ ಹೇಳಾದ್ಮೇಲೆ ಅಲ್ಲೆಲ್ಲೋ ಒಂದ್ ಕಡೆ ಅದೆಲ್ಲ ಮರೆತು ಬರೀ ನಿವೇದಿತಾ ಮಾತ್ರ ಯೋಚನೆ ಮಾಡ್ತಾ ಇದ್ದೆ. ನಿವೇದಿತಾ ಹೆಂಗ್ ವಾಕ್ ಮಾಡ್ತಾಳೆ, ನಿವೇದಿತಾ ಹೆಂಗ್ ರೆಸ್ಪಾಂಡ್ ಮಾಡ್ತಾಳೆ ಅಂತ. ಸೊ ಬರೀ ನಿವೇದಿತಾ ಬಗ್ಗೆ ಯೋಚನೆ ಮಾಡಿದಾಗ ಅವಾಗ ಮಂಗಳಾ ಮೇಡಮ್ ನನಗೆ ಜ್ಞಾಪಕಕ್ಕೆ ಬರ್ಲಿಲ್ಲ. ಸೊ ಇಲ್ಲಿ ಸೋನು ಗೌಡಗಿಂತ ನಿವೇದಿತಾ ನನ್ನ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ನ ಜೀವಿಸಿದ್ದೀನಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಇವತ್ತಿಗೂ ಈ ಸಾಂಗ್ ಎಲ್ಲೆಲ್ಲೋ ಓಡುವ ಮನಸ್ಸೇ ಅದು ಎಲ್ಲರ ಮನಸ್ಸನ್ನ ಕದ್ದಿದೆ. ಆ್ಯಂಡ್ ಇವತ್ತಿಗೂ ನಾವು ಆ ಸಾಂಗ್ನ ಕೇಳ್ತೀವಿ. ಸೊ ಆ ಒಂದು ಮ್ಯಾಜಿಕ್ನ ಅನೂಪ್ ಸರ್ ಕ್ರಿಯೇಟ್ ಮಾಡಿದ್ರು ಅವಾಗ. ಸೊ ಅದೇ ಮ್ಯಾಜಿಕ್ ಇವಾಗಲೂ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. But personally, on and whole, if you see, I was really very satisfied because ಆ ಒಂದು ತೃಪ್ತಿ ಅಂತ ಇರುತ್ತಲ್ಲ, ಆ ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲಾಂದರೆ ಆ ಲೊಕೇಶನ್ಗಳಾಗಿರ್ಬೋದು, ನಾವು ಶೂಟ್ ಮಾಡಿದ ರೀತಿ ಆಗಿರ್ಬೋದು. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಕಂಪ್ಯಾರಿಸನ್ ಅದು ಜನರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಬಟ್ ನನಗೆ ಅಂತ ನೋಡಿದಾಗ, ಒಂದು ಆರ್ಟಿಸ್ಟ್ ಅಂತ ನೋಡಿದಾಗ ನಿವೇದಿತಾ ಮತ್ತು ಸಿದ್ಲಿಂಗು ದೇ ಆರ್ ವೆರಿ ಕ್ಯೂಟ್. ಯಾ, ಥ್ಯಾಂಕ್ ಯು. ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯೋಗಿ ಸರ್ ಹೇಳಿದ್ರು ಅವ್ರು ಏನೋ ಜಗಳ ಆಡ್ತಾ ಇದ್ರು ಡೈರೆಕ್ಟರ್ ಜೊತೆ ಅಂತ. ನೀವ್ ಯಾರ ಜೊತೆ ಏನಾದ್ರು ಜಗಳ ಆಡ್ತಿದ್ರ ಆತರ? ಇಲ್ಲ, ನಾನು ಅಂದಾಯ್ತು, ನನ್ನ ಕೆಲಸ ಆಯ್ತು ಅಂತ ಹೇಳ್ತಾ ಇದ್ದೆ. ನನ್ನ ಚಿಕ್ಕ ವಿಚಾರ ಅದೇ ನೋಡಿ, ಪ್ರೊಡ್ಯೂಸರ್ ಗೊತ್ತು ಯಾವ ವಿಚಾರಕ್ಕೆ ಜಗಳ ಆಗಿದೆ ಅಂತ. ಅದೆಲ್ಲ ದಟ್ ಇಸ್ ಆಲ್ ಬೇಸಿಕ್ಸ್. ಸೊ ಎಸ್, ಅದರ್ವೈಸ್ ನನಗೆ ಶೂಟಿಂಗ್ ಲೊಕೇಶನ್ ಅಂದರೆ ನನಗೆ ಮೈಸೂರು ತುಂಬ ಇಷ್ಟವಾದಂಥ ಜಾಗ. ಸೊ ಮೈಸೂರಿನಲ್ಲಿರುವಾಗ ಆ ಒಂದು ವೈಬೇ ಬೇರೆ, ಶೂಟ್ ಮಾಡೋ ವಾತಾವರಣನೇ ಬೇರೆ. ಆ್ಯಂಡ್ ನನಗೆ ಚಾಮುಂಡಿ ಬೆಟ್ಟದಲ್ಲಿ ಶೂಟ್ ಮಾಡೋದಾಗಿರ್ಬೋದು, ಇಲ್ಲ ಅಂತಂದರೆ ಇದು ಚಿಕ್ಕಡಿಯಾರದ ಹತ್ರ ಶೂಟ್ ಮಾಡಿರೋದಾಗಿರ್ಬೋದು. ಸೊ ಪ್ರತಿಯೊಂದೂ ಐ ವಾಸ್, ಅಂದರೆ ನಾನು ಚಿಕ್ಕವಳಿದ್ದಾಗ ಅಲ್ಲೆಲ್ಲ ಓಡಾಡ್ತಾ ಇದ್ದೆ, ತುಂಬ ಓಡಾಡ್ತಾ ಇದ್ದೆ. ಬಟ್ ಇವಾಗ ನಾನು ಶೂಟಿಂಗ್ಗೋಸ್ಕರ ಅಲ್ಲಿ ಶೂಟ್ ಮಾಡ್ತಾ ಇರೋದು, ಇಟ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಆ ಚಿಕ್ಕಡಿಯಾರ ಆಗಿರ್ಬೋದು, ಇಲ್ಲಾಂದರೆ ದೊಡ್ಡಗಡಿಯಾರ ಆ ಸರೌಂಡಿಂಗ್ಸ್ನಲ್ಲಿ ಶೂಟ್ ಮಾಡಿದೆ. ಯೂಶಲ್ ಆಗಿ ಲಲಿತ್ ಮಹಲ್ ಇಲ್ಲ ಅಂತಂದರೆ ಔಟ್ಸೈಡ್ ಆಫ್ ಮೈಸೂರು ಶೂಟ್ ಮಾಡ್ತಾ ಇದ್ದೆ. ಸೊ ದಿಸ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅದಾದಮೇಲೆ ನಮಗೆ ನಮ್ಮ ಚೇತನ್ ಅವರು ನನಗೆ ಮೈಸೂರು ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅರ್ಧ ದಿನ ಪರ್ಮಿಷನ್ ತಗೊಳ್ದಿರೇ ಇದು ಮಾಡೋರು. ಸೊ ಅವಾಗ ಸೊ ಅದರ್ವೈಸ್ ಚೆನ್ನಾಗಿ ಮೈಸೂರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡಿದೆ. ಸೊ ಯಾ, ದಟ್ ಇಸ್ ಇಟ್. ಸಿದ್ಲಿಂಗು ಸಿನಿಮಾ ಯೋಗಿ ಸರ್ ಮತ್ತೆ ರಮ್ಯಾ ಮ್ಯಾಮ್ ಅಂತ ಒಂದು ಸೂಪರ್ ಹಿಟ್ ಜೋಡಿನ ಸ್ಯಾಂಡಲ್ವುಡ್ಗೆ ಇಂಟ್ರೊಡ್ಯೂಸ್ ಮಾಡ್ತು. ಈಗ ಸಿದ್ಲಿಂಗು 2 ಸಿನಿಮಾ ಯೋಗಿ ಸರ್ ಮತ್ತೆ ಸೋನು ಮತ್ತೊಂದು ಸೂಪರ್ ಹಿಟ್ ಜೋಡಿ ನಮ್ಮ ಸ್ಯಾಂಡಲ್ವುಡ್ಗೆ ಇಂಟ್ರೊಡ್ಯೂಸ್ ಮಾಡ್ಲಿ. ಇನ್ನು ಹೆಚ್ಚು ಸಿನಿಮಾಗಳನ್ನ ನೀವು ಜೋಡಿಯಾಗಿ ಆಕ್ಟ್ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಆಲ್ ದಿ ವೆರಿ ಬೆಸ್ಟ್ ಸೋನು. ಥ್ಯಾಂಕ್ ಯು ಸೋ ಮಚ್. ಸಿದ್ಲಿಂಗು 2 ಚಿತ್ರದ ನಿರ್ಮಾಪಕರು ಶ್ರೀಹರಿ ಸರ್ ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡಬೇಕು. ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ನಾನು ಹೆಚ್ಚಿಗೆ ಮಾತಾಡಲ್ಲ. ಸಿದ್ಲಿಂಗ್ ಈಸ್ ಎ ಕಾಮನ್ ಮ್ಯಾನ್ ಸಿನಿಮಾ ಇದು. ಸೊ ಎಲ್ಲ ಕಾಮನ್ ಮ್ಯಾನ್ ಇಷ್ಟ ಆಗುವಂಥ ಸಿನಿಮಾ. ಒಂದು 6 ವರ್ಷ ಮಗುವಿಂದ 70 ವರ್ಷ ಅಜ್ಜಿವರೆಗೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಸೊ ಈ ಮಾತು ಯಾಕಂದ್ರೆ ಡೈರೆಕ್ಟರ್ ಬಗ್ಗೆ ಒಂಚೂರು ಪ್ರೀವಿಯಸ್ ಸಿನಿಮಾದಲ್ಲಿ ಇದಿತ್ತು, ಅದಕ್ಕೆ ಅದು ಕ್ಲಿಯರ್ಲಿ ಇಲ್ಲಿರ್ಲಿ ಅಂತ ನಾ ಮಾತು ಹೇಳಿದ್ದೀನಿ ನಾನು. ಅದನ್ನು ಬಿಟ್ಟು ಸಿನಿಮಾ ಸೂಪರ್ ಹಿಟ್ ಆಗಬೇಕು. ಸಿನಿಮಾದಲ್ಲಿ ಆ್ಯಕ್ಚುಲಿ
ನಿರ್ಮಾಪಕರನ್ನ ಅನ್ನದಾತರು ಅಂತಾರೆ, ಬಟ್ ನನಗೆ ರೀಲಾದ ಅನ್ನದಾತರು ಪ್ರೇಕ್ಷಕರು. ಸೊ ನನ್ನ ಅನ್ನದಾತರು ನನ್ನ ಗೆಲ್ಲಿಸ್ತಾರಂತ ನಂಬಿಕೆ ಇದೆ. ಫೆಬ್ರವರಿ 14 ಎಲ್ಲ ನನ್ನ ಅನ್ನದಾತರು ಸಿನಿಮಾ ನೋಡಿ ನನ್ನನ್ನು ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿದ್ಲಿಂಗು 2 ಚಿತ್ರದ ಮತ್ತೊಬ್ಬ ನಿರ್ಮಾಪಕರು ರಾಜು ಸರ್, ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡಬೇಕು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಅಂದರೆ ಮೀಡಿಯಾದವ್ರಿಗೆ ಮೊದಲೇ ಥ್ಯಾಂಕ್ಸ್ ಮಾಡಬೇಕು. ಮೀಡಿಯಾದವರಿಗೆ ಮೊದಲು ಸ್ಪೆಷಲ್ ಆಗಿ ಥ್ಯಾಂಕ್ಸ್. ಅವರಿದ್ರೆ ನಾವು ಸಿಡ್ಲಿಂಗ್ 2 ಅಲ್ಲೇ ನನಗೆ ಒಂದು ಅವಕಾಶ ಕೊಟ್ಟಂಥ ವಿಜಯ್ ಸರಿಗೂ ಹಾಗೂ ನನ್ನ ಮಿತ್ರರಾದ ಸಿ ಹರಿಯವರಿಗೂ ಥ್ಯಾಂಕ್ಸ್ ಹೇಳಬೇಕು. ಇದರಲ್ಲಿ ಸಿಡ್ಲಿಂಗ್ 2 ಅಲ್ಲೇ ತುಂಬ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಮ್ಮ ಯೋಗಿ ಸಾರು ಅದೇ ಮತ್ತು ಸೋನು ಗೌಡ ತುಂಬ ಚೆನ್ನಾಗಿ. ನನ್ನ ಮೊದಲನೇ ಪಿಕ್ಚರ್ ಟಾಮ್ ಆ್ಯಂಡ್ ಜೆರಿ ಹಾಯ್ ಆಗಿದೆ ಸಾಂಗ್ ನಮ್ಗೆ ತುಂಬ ಸೂಪರ್ ಹಿಟ್ ಆಗಿತ್ತು. ಅದೇ ಥರ ಈ ಸಾಂಗು ತುಂಬ ಹಿಟ್ ಆಗಲಿ ಅಂತ ನಾನು ಕೇಳ್ಕೊತ ಎಲ್ಲರೂ ಕನ್ನಡ ಸಿನಿಮಾ ಕನ್ನಡಕ್ಕೆ ಪ್ರೋತ್ಸಾಹ ಕೊಡಿ, ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕನ್ನಡ ಸಿನಿಮಾಗಳು ಎಲ್ಲಿಂದ ಹೇಳಬೇಕು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಈ ಟೀಮ್ಗೆ ನಾನು ಒಂದು ಹೇಳೋದು ಇಷ್ಟಪಡೋಕ್ಕೆ ಅಂತಂದರೆ, ಇವರು ಮುಹೂರ್ತದಿಂದನೂ ವಿಜಯ್ ಪ್ರಸಾದ್ ಸರ್ ನಿಮಗೇನೆ ಇದು ಮುಹೂರ್ತದಿಂದನೇ ಇವರು ನಾವು ಸೋತಿರೋ ಟೀಮ್ ಇಟ್ಕೊಂಡಿದ್ದೀವಿ, ಮಾರ್ಕೆಟಿಂದನೇ ಇರೋ ಟೀಮ್ ಇಟ್ಕೊಂಡಿದ್ದೀವಿ. ದಯವಿಟ್ಟು ಆ ಮಾತು ಬೇಡ. ಏಕೆಂದರೆ ಇವತ್ತು ಯಾರ್ಯಾರು ಗೆದ್ದು ಯಾವ್ಯಾವ ಪೊಸಿಷನಲ್ಲಿ ಇರೋದು ಅವರೆಲ್ಲ ಒಂದು ಸಲ ಸೋತು ಇವತ್ತೆಲ್ಲ ಆ ಪೊಸಿಷನಲ್ಲೇ ಇರೋದು. ಯಾರು ಸೋಲ್ದೇ ಯಾರು ಪ್ರತಿ ಹಿಟ್ಗಳನ್ನೇ ಕೊಟ್ಕೊಂಡ್ಬಂದು ಯಾರು ಇಲ್ಲ. ನಾವು ಕೂಡ 50-55 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಕೂಡ ನಾವು ಎಲ್ಲ ಸೋತಿರೋ ಸಿನಿಮಾಗಳು, ಗೆದ್ದಿರೋ ಸಿನಿಮಾಗಳು ಎಲ್ಲ ನಮಗೂ ಎಲ್ಲ ಸಿನಿಮಾ ಅಂದಮೇಲೆ ನಮಗೆಲ್ಲ ಒಂದೇ ಸಿನಿಮಾಗಳು. ಹಾಗಾಗಿ ಈ ಚಿತ್ರಕ್ಕೆ ಮೊದಲನೇದಾಗಿ ನನಗೆ ಈ ಚಿತ್ರದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ನೀವೇನು ಬರೀ 2 ಸಾಂಗ್ ತಗೋ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಿ. ನಾನು ಕೇಳಿದ್ದಷ್ಟೇ, ನಮ್ಮ ಮರಿಯವರು ಹೇಗೆ ಕೇಳ್ತಾರೋ ಆ ರೀತಿ ನಾನು ಕೇಳಿದ್ದೆ. ಯಾಕೆಂದರೆ ನನಗೆ ಆಮೇಲೆ ಇನ್ನೊಂದು ಸರ್, ನೀವು ಯಾವ ಡೈರೆಕ್ಟ್ರು, ನೀವು ನೀರ್ದೋಸೆ ಡೈರೆಕ್ಟ್ರು, ನೀವು ಅವತ್ತಿನ ಕಾಲಕ್ಕೆ ನನಗೆ ಅದು ಫಸ್ಟ್ ಡೆಬ್ಯೂ ಮೂವಿ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಿಮ್ಮದು. ಅವತ್ತಿನ ಕಾಲಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಅನ್ನೋದು ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಹಾಗಾಗಿ ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥ ಡೈರೆಕ್ಟ್ರುಗಳೇ. ಬಟ್ ಏನು ಅಂತಂದರೆ ನಿಮ್ಮ ಬಗ್ಗೆ ಎಲ್ರಿಗೂ ಒಂದು ಭಯ ಇದೆ. ಹಿಂದೆ 3 ಸಿನಿಮಾಗಳು, ಬಟ್ ಅದನ್ನೇನೋ ನಮ್ಗೆ ಹೇಳೋರು ಇಲ್ಲ ಸರ್, ಇದನ್ನ ನಿಮ್ಮ ಮನೆಯವ್ರ ಜೊತೆ ಕುತ್ಕೊಂಡು ನೋಡ್ಬೋದು, ಕೊನೆಯಲ್ಲಿ ಬೇರೆ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ನೋಡ್ಬೋದು ಅಂತಂದರೆ ಅಲ್ಲಿ ಪುನಃ ಭಯ ಇದೆ. ಹಾಗಾಗಿ ಇಲ್ಲಿ ನಿನ್ನ ಶ್ರೀಹರಿ ಅವರು ನನಗೆ ಒಳ್ಳೆಯ ಸ್ನೇಹಿತರು, ಮೊದಲನೇ ಸ್ನೇಹಿತರು. ಇನ್ನು ಅನೂಪ್ ಸರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅವ್ರದ್ದೆಲ್ಲ ಸಿನಿಮಾಗಳು ನಾವು ವರ್ಕ್ ಮಾಡಿದ್ದೀವಿ. ಇನ್ನು ಅರಸು ಅಂತಾರೆ ನಮ್ಮದು ಭೀಮಾ ಸಿನಿಮಾಗೆ ಒಂದು ಸಾಂಗ್ ಬರ್ಕೊಟ್ಟಿದ್ದೀವಿ, ಎತ್ತ ತಾಯಿ ಅಂತ ಅಂದ್ಬಿಟ್ಟು. ನಮಗೆ ಅದು ಆ ಸಾಂಗು ನಮಗೆ ಶೂಟ್ ಮಾಡಬೇಕಾದ್ರೆ ನಮ್ಗೊಂಥರ ಇದಾಗಿತ್ತು. ಅಷ್ಟು ಚೆನ್ನಾಗಿರ್ತಕ್ಕಂಥ ಸಾಂಗು, ಅರ್ಥಪೂರ್ಣವಾದ ಸಾಂಗ್. ನೀವು ಅರ್ಥಪೂರ್ಣ ಸಾಂಗ್ ಬರೆಯೋದ್ರಲ್ಲಿ ನಾನು ಆಮೇಲೆ ಅವತ್ತು ಆ ಸಾಂಗ್ ತೋರಿಸ್ತೇ ನಾನು ಕೇಳಿದೆ, ಸರ್ ಈ ಸಾಂಗ್ ಯಾರು ಬಂದಿತ್ತು, ನಿಮ್ಮ ಹೆಸರು ಹೇಳೋದು. ಅವಾಗ ಅದೇನೋ ಒಂಥರ ನಿಮ್ಗೆ ಅದೊಂದು ಕರೆ ಆಗಿ ಬಂದಿದೆ ನಿಮ್ಗೆ ಅದು. ಇನ್ನು ಯೋಗಿ ಸರ್ ನಮ್ಮದು ಭೀಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಯ್ತು, ಸಣ್ಣ ಕಾರಣಗಳಿಂದ ಮಾಡಲಿಲ್ಲ. ನೆಕ್ಸ್ಟ್ ವರ್ಕ್ ಮಾಡೋಣ. ಸೋನು ಮೇಡಮ್ ನಿಮಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಎಂಟೈರ್ ಟೀಮ್ ಒಳ್ಳೇದಾಗಲಿ. 14ನೇ ತಾರೀಕು ಮೇಲೆ ಮಾತಾಡೋಣ. ಒಂದು ಸಿಡ್ಲಿಂಗು 2 ಇರೋದ್ರಿಂದ ಆಲ್ರೆಡಿ ಸಿಡ್ಲಿಂಗು 2ಗೆ ಒಂದು ಬೇಸಿಕ್ ಇನ್ವಿಟೇಷನ್ ಸಿಕ್ಕಿದೆ ನಿಮ್ಗೆ. ಅದೊಂದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾ, ಶ್ರೀಹರಿ ಅವರೇ ನಿಮಗೆ ಈ ಚಿತ್ರದ ಮೂಲಕ ಗ್ಯಾರಂಟಿ ಒಳ್ಳೇದಾಗಲಿ. ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಲಕ್ಕಿ ಹ್ಯಾಂಡು ಆ ಹ್ಯಾಂಡು ಇಲ್ಲೆಲ್ಲ ಯಾವುದು ವರ್ಕ್ ಆಗಲ್ಲ. ಏಕೆಂದರೆ ಭೀಮಾ ಭೈರತಿ ರಣಗಲ್ಲು ಮ್ಯಾಕ್ಸ್ ಈ ಥರದ್ದು ಮಾಡಿರೋದು ನಾವೇ, ಇನ್ನು ಕೆಲವು ಸಿನಿಮಾಗಳು ಮಾಡಿರೋದು ನಾವೇ. ಹಾಗಾಗಿ ಅವೆಲ್ಲಕ್ಕೂ ಅವೆಲ್ಲ ನಮ್ಮ ಗಾಂಧಿನಗರದ ಲೆಕ್ಕಾಚಾರಗಳಲ್ಲಿ ಅವೆಲ್ಲ ಹೇಳ್ತಾರೆ ಅಷ್ಟೇ. ನಿಮಗೆ ಈ ಚಿತ್ರದ ಮುಖಾಂತರ, ಯಾಕೆಂದರೆ ನಿಮ್ಮ ಮನಸ್ಸು ಏನು ಅಂತ ನಮ್ಗೆ ಗೊತ್ತಿದೆ, ನಿಮ್ಮ ಮನಸ್ಸಿಗಾದ್ರೆ ಈ ಸಿನಿಮಾ ಗ್ಯಾರಂಟಿ ಒಳ್ಳೆಯದಾಗುತ್ತೆ. ಇನ್ನೊಂದು ಸಾಂಗ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಚಿತ್ರದ 14ನೇ ತಾರೀಕು ರಿಲೀಸ್ ಆದಮೇಲೆ ಎಲ್ಲ ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಎಂಟೈರ್ ಥ್ಯಾಂಕ್ ಯು. ಕೋಟ್ಯಾಂತರ ಕನ್ನಡಿಗರಿಗೆ ಸಿದ್ಲಿಂಗು 2 ಸಿನಿಮಾನ ತಲುಪಿಸೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ನಡೆದಾಡು ದೇವರು ಜಗದ್ಗುರುಗಳು ತ್ರಿವಿಧ ದಾಸೋಹಿಗಳು ಡಾಕ್ಟರ್ ಶ್ರೀ 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 ಶಿವಕುಮಾರಾನಂದ ಮಹಾಸ್ವಾಮೀಜಿಗಳ ಪಾದಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಸಿದ್ಧಲಿಂಗು ಭಾಗ 2ರ ಒಂದು ಸಾಂಗನ್ನ ನಮ್ಮ ಆಶ್ರಮದಲ್ಲಿ ಬಿಡುಗಡೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ
ಒಂದು ಮೂವಿ ಲಾಂಚ್ ಆಗಬೇಕು, ಒಂದು ಸಾಂಗ್ ಲಾಂಚ್ ಆಗಬೇಕು, ಬಿಡುಗಡೆ ಆಗಬೇಕು ಅಂದಾಗ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳನ್ನ ನೋಡ್ತಾರೆ, ರೆಸಾರ್ಟ್ ನ ನೋಡ್ತಾರೆ, ಮತ್ತು ಮಾಲ್ಗಳಲ್ಲಿ ನೋಡ್ತಾರೆ. ಇನ್ನೆಲ್ಲ ಒಂದು ಐಷಾರಾಮಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿ ಒಂದು ಲಾಂಛನ ಮಾಡುವಂತ ಒಂದು ಸುಸಂದರ್ಭವೂ ಕೂಡ ನಾವು ನೋಡಿರ್ತೇವೆ. ಆದ್ರೆ ಇವತ್ತು ಈ ಒಂದು ಸಿದ್ಲಿಂಗು ಭಾಗ 2 ಕಾರ್ಯಕ್ರಮದ ಆಯೋಜನೆಯನ್ನ ನಮ್ಮ ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ನಮ್ಮ ವಿಶೇಷ ಮಕ್ಕಳ ಅಮೃತ ಹಸ್ತದಿಂದ ಅಥವಾ ಆ ಮಕ್ಕಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು, ಆ ಮಕ್ಕಳ ಸಮ್ಮುಖದಲ್ಲಿ ಲಾಂಛನ ಮಾಡೋದಿದೆಯಲ್ಲ, ಇದು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ನಿಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳಿ, ನೀವು ಮಾಡುವಂತ ಕಾರ್ಯಕ್ರಮಗಳು ಮತ್ತೆ ಮೂವಿಗಳು ಯಶಸ್ವಿಗೊಳ್ಳಿ ಅಂತೇಳಿ ತಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸಂಸ್ಥೆಯನ್ನ 2015ರಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿರುವಂತದ್ದು ನನಗೆ ತುಂಬಾ ಖುಷಿಯಾಗಿದೆ, ಸಂತೋಷ ಆಗಿದೆ. ನಿಮ್ಮೆಲ್ಲರ ಸಹಕಾರ ಅತಿ ಅಮೂಲ್ಯವಾದದ್ದು. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಆಶ್ರಮ ವಿಶೇಷ ಮಕ್ಕಳಿಗೆ 40ಕ್ಕೂ ಹೆಚ್ಚು ಮಕ್ಕಳಿಗೆ ಊಟ, ವಸತಿ, ಶಿಕ್ಷಣವನ್ನು ನೀಡಿ ಆ ಮಕ್ಕಳ ಭವಿಷ್ಯವನ್ನ ರೂಪಿಸಲಾಗ್ತಾ ಇದೆ. ತಮ್ಗೆಲ್ಲ ಸಹಕಾರ, ತಮ್ಮೆಲ್ಲರ ಆಶೀರ್ವಾದ ಇದ್ದು ಆ ಮಕ್ಕಳ ಭವಿಷ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ. ಇಷ್ಟೊಂದು ಜನ ಮಕ್ಕಳಿಗೆ ಅಧ್ಯಾಯ 2 ಚಿತ್ರದ ನಮ್ಮ ವಿಡಿಯೋ ಸಾಂಗ್ ಬಿಡುಗಡೆ ಆಗಿದೆ. ನಿಮ್ಮೆಲ್ರಿಗೂ ಆಪ್ತವಾಗಿ ನಿಜವಾಗ್ಲೂ ಮನಸ್ಸಿಗೆ ಹಿಡಿಸೋದನ್ನ ಆಲಂಗಿಸಿ ಆಶೀರ್ವಾದ ಮಾಡಿ. ಈಗ ಹಾಡಿನ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನು ಮಾತಾಡೋದೇನು ಬೇಕಾಗಿಲ್ಲ, ನಮ್ಮ ಸಿನಿಮಾ ಮಾತಾಡಬೇಕು. ದಯವಿಟ್ಟು ತಪ್ಪದೆ ಫೆಬ್ರವರಿ 14ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಮ್ಗೆ ಒಂದು ಹೊಸ ಅನುಭವನ ಕೊಡುತ್ತೆ. ನೋಡಿ, ಅನುಭವಿಸಿ, ಆನಂದಿಸಿ, ಆಶೀರ್ವಾದ ಮಾಡಿ. ಮತ್ತೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಇಂಥ ಮನಸ್ಸುಗಳುಳ್ಳ ಇಂಥ ಒಂದು ಪುಣ್ಯ ಜಾಗದಲ್ಲಿ ಅವಕಾಶ ಮಾಡಿಕೊಟ್ಟ ಇಡೀ ಚಾರಿಟಬಲ್ ಮನಸ್ಸುಗಳಿಗೆ ಮತ್ತು ಸಂಸ್ಥೆಗೆ ನಮ್ಮ ಸಿದ್ಲಿಂಗು ತಂಡದಿಂದ ಶರಣಾರ್ಥಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಕುಮಾರ್ ಸರ್ ಪ್ಲೀಸ್ ವೇದಿಕೆಗೆ ಬರಬೇಕು. ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಕುಮಾರ್ ಸರ್ ಪ್ಲೀಸ್ ವೇದಿಕೆಗೆ ಬಂದ್ರೆ ಒಂದು ಗ್ರೂಪ್ ಫೋಟೋ ತಗೊಳ್ಬಹುದು. ಪ್ರಕಾಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ರಾಧಾಕೃಷ್ಣ ಮತ್ತೆ ವಿಶಾಲ್ ಅವರು ಪ್ಲೀಸ್ ವೇದಿಕೆಗೆ ಬರಬೇಕು. ರಾಧಾಕೃಷ್ಣ ಮತ್ತು ವಿಶಾಲ್ ಅವರು. ರಮೇಶ್ ಪಂಡಿತ್ ಸರ್. ಸಿದ್ಲಿಂಗು 2 ಚಿತ್ರದ ಒಂದು ಬ್ಯೂಟಿಫುಲ್ ಸಾಂಗ್ ಕಥೆಯೊಂದು ಕಾಡಿದೆ ಹಾಡನ್ನ ಇವತ್ತು ಇಲ್ಲಿ ಶ್ರೀ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಾಶ್ರಮದಲ್ಲಿ ಬಿಡುಗಡೆ ಮಾಡಿದೀವಿ. ಹಾಡಿಗೆ ಒಳ್ಳೇದಾಗ್ಲಿ, ಸಿನಿಮಾಗೆ ಒಳ್ಳೇದಾಗ್ಲಿ.